9 ದಿನಗಳಿಂದ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆಗಟ್ಟಿದಂತಹ ದತ್ತ ಜಯಂತಿ ಖಾಕಿ ಸರ್ಪಗಾವಲು ಹಾಗೆ ಸಿಸಿ ಕ್ಯಾಮೆರಾದ ಕಣ್ಗಾವಲಿನಲ್ಲಿ ಶಾಂತಿಯುತವಾಗಿ ತೆರೆಬಿದ್ದಿದೆ. ದಶಕಗಳ ಬಳಿಕ ವಿವಾದಿತ ಗುಹೆಯೊಳಗೆ ಓಂಕಾರ ಮೊಳಗಿದ್ದು ದತ್ತ ಭಕ್ತರು ದತ್ತ ಪಾದುಕೆಯ ದರ್ಶನ ಪಡೆದು ಪುನೀತರಾದರು. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಗಳ ಸಾಲಲ್ಲಿರುವ ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಕೇಸರಿ ಕಲರವ ಮೂಡಿತ್ತು. 9 ದಿನಗಳಿಂದ ನಡೆದ ದತ್ತ ಜಯಂತಿಯ ಕೊನೆಯ ದಿನವಾದ ನಿನ್ನೆ ಮಾಲೆ ವಿಸರ್ಜಿಸಲು ದತ್ತ ಪಾದುಕೆ ದರ್ಶನಕ್ಕಾಗಿ 30,000ಕ್ಕೂ ಅಧಿಕ ಭಕ್ತರು ಆಗಮಿಸಿದ್ರು. ಕೊರಿವ ಚಳಿಯನ್ನೂ ಲೆಕ್ಕಿಸದೆ ಜೈ ದತ್ತಾತ್ರೇಯ ಜೈ ಶ್ರೀರಾಮ್ ಘೋಷವಾಕ್ಯ ಮೊಳಗಿತ್ತು. ಅಷ್ಟೇ ಅಲ್ಲದೆ ದಶಕಗಳ ಬಳಿಕ ವಿವಾದಿತ ಗುಹೆಯೊಳಗೆ 3 ಸ್ವಾಮಿಗಳಿಂದ ದತ್ತ ಪಾದುಕೆಗಳಿಗೆ ವಿಶೇಷ ಪೂಜೆ ನಡೆಯಿತು. ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ವಿವಾದ ಇರೋದು ಹಿಂದೂಗಳಿಗೂ ಮತ್ತು ಶಾಖಾದ್ರಿ ನಡುವೆ. ಇದಕ್ಕಾಗಿ ಕಳೆದ 28 ವರ್ಷಗಳಿಂದ ನಿರಂತರವಾಗಿ ಕಾನೂನು ಹೋರಾಟ ನಡೀತಲೇ ಇದೆ. ಇಂದಲ್ಲ ನಾಳೆ ಈ ದತ್ತಪೀಠ ಸಂಪೂರ್ಣ ಹಿಂದೂ ಪೀಠವಾಗುತ್ತೆ ಅಂತ ಹಿಂದೂ ಪರ ವಕೀಲರು ಹೇಳ್ತಾ ಇದ್ದಾರೆ. ಒಟ್ಟಾರೆ 9 ದಿನಗಳು ಇಡೀ ಕಾಫಿನಾಡೆ ಸಂಪೂರ್ಣ ಕೇಸರಿಮಯವಾಗಿತ್ತು. ಇಡೀ ರಾಜ್ಯದ ಗಮನ ಸೆಳೆದಿದ್ದ ದತ್ತ ಜಯಂತಿ 4,000 ಪೊಲೀಸರ ಸರ್ಪಗಾವಲಲ್ಲಿ ಶಾಂತಿಯುತವಾಗಿ ತೆರೆ ಕಂಡಿದೆ. ಅಶ್ವಿತ್ ಮಾವಿನಗುಡಿ, ಟಿವಿ9 ಚಿಕ್ಕಮಗಳೂರು.